ಜಗತ್ತಿನ ಭೂಪಟದಲ್ಲಿ ದಶಕಗಳ ಕಾಲ ಒಂದು ದೇಶವನ್ನು ಕೇವಲ ಅತಿ ದೊಡ್ಡ ಶಸ್ತ್ರಾಸ್ತ್ರ ಆಮದುದಾರ ಅಂತ ಕರೆಯಲಾಗ್ತಾ ಇತ್ತು. ಯುದ್ಧ ವಿಮಾನಗಳಿಂದ ಹಿಡಿದು ಸಾಮಾನ್ಯ ರೈಫಲ್ಗಳವರೆಗೂ ನಾವು ಬೇರೆ ದೇಶಗಳ ಮುಂದೆ ಕೈಯೊಡ್ಡಿ ನಿಲ್ಲಬೇಕಾದ ಪರಿಸ್ಥಿತಿ ಇತ್ತು. ಆದರೆ ಇಂದು ಅದೇ ದೇಶ ಜಗತ್ತಿನ ಅತ್ಯಂತ ಬಲಿಷ್ಠ ರಾಷ್ಟ್ರಗಳಿಗೆ, ಸೇನಾ ದಿಗ್ಗಜರಿಗೆ ಶಸ್ತ್ರಾಸ್ತ್ರ ಪೂರೈಸುವ ಅತ್ಯಂತ ವಿಶ್ವಾಸಾರ್ಹ ಆಯುಧ ಕಾರ್ಖಾನೆಯಾಗಿ ಬದಲಾಗ್ತಾ ಇದೆ. ಹೌದು, ನಾವು ಮಾತನಾಡ್ತಾ ಇರುವುದು ನಮ್ಮ ಹೆಮ್ಮೆಯ ಭಾರತದ ಬಗ್ಗೆ. ಗೆಳೆಯರೆ, ಇತ್ತೀಚೆಗಷ್ಟೇ ಹೊರಬಿದ್ದ ಒಂದು ಸುದ್ದಿ ಈ ಅಮೆರಿಕಾದ ಪೆಂಟಗನ್ನಿಂದ ಹಿಡಿದು ರಷ್ಯಾದ ಕ್ರಿಮ್ಲಿನ್ವರೆಗೆ ಸಂಚಲನ ಮೂಡಿಸಿದೆ. ಕೆಲವು ವರ್ಷಗಳ ಹಿಂದೆ ಜಗತ್ತಿಗೆ ಅಷ್ಟಾಗಿ ಪರಿಚಯವೇ ಇಲ್ಲದ ಹೈದರಾಬಾದ್ ಮೂಲದ ಒಂದು ಖಾಸಗಿ ಕಂಪನಿ ರಾತ್ರೋರಾತ್ರಿ ಜಗತ್ತಿನ ಅತಿ ದೊಡ್ಡ ಮತ್ತು ಅತ್ಯಂತ ಕಠಿಣ ರಕ್ಷಣಾ ಮಾರುಕಟ್ಟೆಯಾದ ಉತ್ತರ ಅಮೆರಿಕಾದಿಂದ ಬರೋಬ್ಬರಿ 1,013 ಕೋಟಿ ರೂಪಾಯಿಗಳ ಬೃಹತ್ ಆರ್ಡರ್ ಅನ್ನ ತನ್ನದಾಗಿಸಿಕೊಂಡಿದೆ. ಗೆಳೆಯರೆ, ಇದು ಕೇವಲ ಹಣದ ವಿಚಾರವಲ್ಲ, ಬದಲಾಗಿ ಯುದ್ಧ ರಂಗದ ಗತಿಯನ್ನೇ ಬದಲಿಸಬಲ್ಲ 14 ಲಕ್ಷಕ್ಕೂ ಅಧಿಕ ಅತ್ಯಾಧುನಿಕ ಫಿರಂಗಿ ಗುಂಡುಗಳ ಕಥೆ. ಸೊ ಇವತ್ತಿನ ಈ ವಿಶೇಷ ವಿಡಿಯೋದಲ್ಲಿ ಭಾರತದ ಈ ಹೊಸ ರಕ್ಷಣಾ ರಾಜತಾಂತ್ರಿಕತೆಯ ಹಿಂದಿನ ಅಸಲಿ ರಹಸ್ಯಗಳನ್ನು ನಾವು ಬಿಚ್ಚಿಡಲಿದ್ದೇವೆ. ಅದಕ್ಕಾಗಿ ಇಂಟ್ರೆಸ್ಟಿಂಗ್ ವಿಡಿಯೋವನ್ನು ಕೊನೆವರೆಗೂ ನೋಡಿ ಹಾಗೂ ಲೈಕ್ ಮಾಡುತ್ತಾ ಕಮೆಂಟಲ್ಲಿ ಜೈ ಹಿಂದ್ ಅಂತ ಬರೆಯುವುದನ್ನು ಮರೆಯದಿರಿ. ಸೊ ಗೆಳೆಯರೆ, ಈ ಬ್ರೌಡ್ ಡೀಲ್ನ ಆಳಕ್ಕೆ ಇಳಿಯುವ ಮುನ್ನ ಇದರ ವ್ಯಾಪ್ತಿಯನ್ನು ಅರ್ಥ ಮಾಡಿಕೊಳ್ಳೋಣ. ಹೈದರಾಬಾದ್ ಮೂಲದ ಸಿಗ್ಮಾ ಅಡ್ವಾನ್ಸ್ಡ್ ಸಿಸ್ಟಮ್ಸ್ ಇತ್ತೀಚೆಗೆ ಘೋಷಿಸಿದ ಈ ಒಪ್ಪಂದ ಭಾರತೀಯ ಕಾರ್ಪೊರೇಟ್ ಇತಿಹಾಸದ ಅತಿ ದೊಡ್ಡ ರಕ್ಷಣಾ ರಫ್ತುಗಳಲ್ಲಿ ಒಂದಾಗಿದೆ. ಉತ್ತರ ಅಮೆರಿಕಾದ ಕ್ಲೈಂಟ್ನಿಂದ ಈ ಕಂಪನಿಗೆ $104.9 ಮಿಲಿಯನ್ ಅಂದರೆ ನಮ್ಮ ಭಾರತೀಯ ರೂಪಾಯಿ ಲೆಕ್ಕದಲ್ಲಿ ಸುಮಾರು 1,013 ಕೋಟಿ ರೂಪಾಯಿಗಳ ಆರ್ಡರ್ ಸಿಕ್ಕಿದೆ. ಆದರೆ ಇಲ್ಲಿ ನಮ್ಮನ್ನು ಬೆರಗುಗೊಳಿಸುವ ವಿಚಾರ ಹಣವಲ್ಲ, ಬದಲಾಗಿ ಅವರು ಪೂರೈಸಬೇಕಾಗಿರುವ ಪ್ರಮಾಣ. ಯಾಕಂದರೆ ಬರೋಬ್ಬರಿ 14,47,155 mm ಬೇಸ್ ಬ್ಲೀಡ್ ಆರ್ಟಿಲರಿ ಶೆಲ್ಗಳನ್ನು ಈ ಕಂಪನಿ ಪೂರೈಸಬೇಕಿದೆ. ಅದನ್ನು ಕೂಡ ಕೇವಲ 6ರಿಂದ 12 ತಿಂಗಳ ಅಲ್ಪಾವಧಿಯಲ್ಲಿ. ಗೆಳೆಯರೆ, ಇದರ ಅರ್ಥ ಸಿಗ್ಮಾ ಕಂಪನಿಯು ಪ್ರತಿ ತಿಂಗಳು ಸಾವಿರಾರು ಅತ್ಯಾಧುನಿಕ ಫಿರಂಗಿ ಗುಂಡುಗಳನ್ನು ತಯಾರಿಸಬೇಕಾಗ್ತದೆ. ಸೊ ಇಂತಹ ಮಾಸ್ ಪ್ರೊಡಕ್ಷನ್ ಅಥವಾ ಬೃಹತ್ ಉತ್ಪಾದನಾ ಸಾಮರ್ಥ್ಯವನ್ನು ಸಾಧಿಸುವುದಕ್ಕಾಗಿ ಈ ಅಮೆರಿಕ, ಇಸ್ರೇಲ್ ಮತ್ತು ಯುರೋಪಿನ ದೊಡ್ಡ ದೊಡ್ಡ ಕಂಪನಿಗಳು ದಶಕಗಳನ್ನೇ ತೆಗೆದುಕೊಂಡಿವೆ. ಆದರೆ ನಮ್ಮ ಭಾರತೀಯ ಕಂಪನಿಯೊಂದು ಈ ಸವಾಲನ್ನು ಎದೆಯೊಬ್ಬಿಸಿ ಸ್ವೀಕರಿಸಿದೆ. ಗೆಳೆಯರೆ, ರಕ್ಷಣಾ ವಲಯದಲ್ಲಿ ಒಂದು ಮಾತಿದೆ, ಅದೇನೆಂದರೆ ಅಮೆರಿಕನರಿಗೆ ಶಸ್ತ್ರಾಸ್ತ್ರ ಮಾರುವುದು ಕಲ್ಲಿನಲ್ಲಿ ನೀರು ಹಿಂಡಿದಂತೆ ಅಂತ. ಯಾಕಂದರೆ ಅವರ ಗುಣಮಟ್ಟದ ನಿಯಮಗಳು ಜಗತ್ತಿನಲ್ಲೇ ಅತ್ಯಂತ ಕಠಿಣ. ಒಂದು ಸಣ್ಣ ದೋಷ ಕಂಡು ಬಂದರೂ ಇಡೀ ಕನ್ಸೈನ್ಮೆಂಟ್ ರಿಜೆಕ್ಟ್ ಆಗ್ತದೆ. ಸೊ ಅಂತಹ ಕಟ್ಟುನಿಟ್ಟಿನ ಉತ್ತರ ಅಮೆರಿಕನ್ ಕ್ಲೈಂಟ್ ಭಾರತದ ಒಂದು ಖಾಸಗಿ ಕಂಪನಿಯ ಮೇಲೆ ಇಷ್ಟೊಂದು ದೊಡ್ಡ ಮಟ್ಟದ ನಂಬಿಕೆ ಇಟ್ಟಿದೆ ಅಂದರೆ ಅಲ್ಲಿ ಜೀರೋ ಎರರ್ನ ಭರವಸೆ ಇದೆ ಅಂದರ್ಥ. ಗೆಳೆಯರೆ, ಸಿಗ್ಮಾ ಕಂಪನಿಯ CEO ಸುನಿಲ್ ಕಾಲ್ರಾ ಅವರು ಹೇಳುವಂತೆ ಇದು ಕೇವಲ ಒಂದು ಆರ್ಡರ್ ಅಲ್ಲ, ಜಾಗತಿಕ ವೇದಿಕೆಯಲ್ಲಿ ಭಾರತದ ಉತ್ಪಾದನಾ ಸಾಮರ್ಥ್ಯದ ಮೇಲೆ ಬಿದ್ದಿರುವ ಅಚ್ಚಳಿಯಾದ ಮುದ್ರೆ. ಹಾಗೂ ಈ ಒಪ್ಪಂದದಿಂದ 3 ದೊಡ್ಡ ಲಾಭಗಳಿವೆ. ಮೊದಲನೇದಾಗಿ ಕಂಪನಿಯ ಆದಾಯ ಮತ್ತು ಲಾಭದ ಪ್ರಮಾಣ ಹಲವು ಪಟ್ಟು ಹೆಚ್ಚಾಗಲಿದೆ. ಎರಡನೇದಾಗಿ ಗ್ಲೋಬಲ್ ಕ್ರೆಡೆನ್ಷಿಯಲ್ ಅಂದರೆ ಸಿಗ್ಮಾ ಕಂಪನಿ ಹೆಸರು ಇದೀಗ ಜಗತ್ತಿನ ಟಾಪ್ ಟೈರ್ ರಕ್ಷಣಾ ಪೂರೈಕೆದಾರರ ಪಟ್ಟಿಗೆ ಸೇರ್ಪಡೆಯಾಗಿದೆ. ಹಾಗೂ ಮೂರನೇ ಅತಿ ಮುಖ್ಯ ವಿಚಾರವೆಂದರೆ ಸಪ್ಲೈ ಚೈನ್ ಅಥಾರಿಟಿ ಅಂದರೆ ಪೂರೈಕೆ ಸರಪಳಿಯ ಮೇಲಿನ ನಿಯಂತ್ರಣ. ಕಚ್ಚಾ ವಸ್ತುವಿನಿಂದ ಹಿಡಿದು ಅಂತಿಮ ಉತ್ಪನ್ನದವರೆಗೆ ಇಡೀ ಪ್ರಕ್ರಿಯೆಯನ್ನು ಭಾರತ ತನ್ನ ಹಿಡಿತದಲ್ಲಿಟ್ಟುಕೊಳ್ಳುವ ಹಂತಕ್ಕೆ ತಲುಪಿದೆ. ಹಾಗೇನೇ ಈಗ ನಿಮ್ಮೆಲ್ಲರ ಮನಸ್ಸಿನಲ್ಲಿ ಒಂದು ಪ್ರಶ್ನೆ ಮೂಡ್ತಾ ಇರಬಹುದು, ಅಲ್ಲ ಸಾಮಾನ್ಯ ಫಿರಂಗಿ ಗುಂಡಿಗೂ ಈ ಬೇಸ್ ಬ್ಲೀಡ್ ಗುಂಡಿಗೂ ಇರುವ ವ್ಯತ್ಯಾಸವಾದರೂ ಏನು? ಜಗತ್ತು ಈ ತಂತ್ರಜ್ಞಾನಕ್ಕಾಗಿ ಯಾಕೆಷ್ಟು ಹುಚ್ಚೆದು ಮೂಗಿ ಬೀಳ್ತಾ ಇದೆ? ಸೊ ಬನ್ನಿ ಗೆಳೆಯರೆ, ಇದನ್ನು ಅತ್ಯಂತ ಸರಳವಾದ ವಿಜ್ಞಾನದ ಮೂಲಕ ಅರ್ಥ ಮಾಡಿಕೊಳ್ಳೋಣ. ನೋಡಿ, ಯುದ್ಧ ಭೂಮಿಯಲ್ಲಿ ಬೋಫೋರ್ಸ್ M777 ಅಥವಾ K9 ವಜ್ರದಂತಹ ಬೃಹತ್ ಫಿರಂಗಿಗಳಿಂದ 155 mm ಗಾತ್ರದ ಗುಂಡು ಸಿಡಿದು ಸೆಕೆಂಡಿಗೆ 106 ಮೀಟರ್ ವೇಗದಲ್ಲಿ ಗಾಳಿಯಲ್ಲಿ ಹಾರುವಾಗ ಆ ಗುಂಡಿನ ಹಿಂಭಾಗದಲ್ಲಿ ಗಾಳಿ ಇಲ್ಲದ ಒಂದು ನಿರ್ವಾತ ಪ್ರದೇಶ ಅಂದರೆ ವ್ಯಾಕ್ಯೂಮ್ ಸೃಷ್ಟಿಯಾಗ್ತದೆ. ಹಾಗೂ ವಿಜ್ಞಾನದ ಭಾಷೆಯಲ್ಲಿ ಇದನ್ನು ಬೇಸ್ ಡ್ರ್ಯಾಗ್ ಅಂತ ಕರೀತಾರೆ. ಗೆಳೆಯರೆ, ಈ ನಿರ್ವಾತವು ಮುನ್ನುಗ್ಗುತ್ತಿರುವ ಗುಂಡನ್ನು ಹಿಂದೆ ಕೇಳುವುದಕ್ಕಾಗಿ ಪ್ರಯತ್ನಿಸುತ್ತದೆ. ಸೊ ಇದರಿಂದಾಗಿ ಎಷ್ಟೇ ಶಕ್ತಿಶಾಲಿಯಾಗಿ ಗುಂಡು ಹರಿದರೂ ಗಾಳಿಯ ಹಿಂದೇಟಿನಿಂದಾಗಿ ಅದು ನಿರೀಕ್ಷಿತ ದೂರವನ್ನು ತಲುಪುವುದಕ್ಕೆ ವಿಫಲವಾಗ್ತದೆ. ಹಾಗೂ ಇಲ್ಲಿ ಎಂಟ್ರಿ ಕೊಡುವುದು ಸಿಗ್ಮಾ ತಯಾರಿಸುತ್ತಿರುವ ಬೇಸ್ ಬ್ಲೇಡ್ ತಂತ್ರಜ್ಞಾನ. ಗೆಳೆಯರೆ, ಈ ವಿಶೇಷ ಸೆಲ್ಗಳ ಹಿಂಭಾಗದಲ್ಲಿ ಒಂದು ಸಣ್ಣ ಗ್ಯಾಸ್ ಜನರೇಟರ್ ಅನ್ನು ಅಳವಡಿಸಲಾಗಿರ್ತದೆ. ಹಾಗೆಯೇ ನೀವು ಇಲ್ಲಿ ಗಮನಿಸಿ, ಇದೇನು ರಾಕೆಟ್ ಎಂಜಿನ್ ಅಲ್ಲ, ಆದರೆ ಗುಂಡು ಹಾರಿದ ತಕ್ಷಣ ಈ ಗ್ಯಾಸ್ ಜನರೇಟರ್ ಉರಿಯಲು ಪ್ರಾರಂಭಿಸಿ ನಿರಂತರವಾಗಿ ಗ್ಯಾಸ್ ಅನ್ನ ಹೊರಸೂಸುತ್ತದೆ. ಹಾಗೂ ಈ ಅನಿಲವು ಗುಂಡಿನ ಹಿಂಭಾಗದಲ್ಲಿ ಸೃಷ್ಟಿಯಾಗಿದ್ದ ಆ ನಿರ್ವಾತವನ್ನ ತುಂಬಿ ಬಿಡುತ್ತದೆ. ಪರಿಣಾಮ ಗುಂಡಿನ ಮೇಲಿದ್ದ ಆ ಹಿಂದೇಟಿನ ಶಕ್ತಿ 50% 70% ಕಡಿಮೆ ಆಗ್ತದೆ.
ಹಾಗೂ ಯಾವುದೇ ಅಡೆತಡೆ ಇಲ್ಲದೆ ಗುಂಡು ಸರಾಗವಾಗಿ ಗಾಳಿಯಲ್ಲಿ ಸೀಳಿಕೊಂಡು ಹೋಗ್ತದೆ. ಗೆಳೆಯರೆ, ಒಂದು ಸಾಮಾನ್ಯ ಫಿರಂಗಿ ಗುಂಡು 24ರಿಂದ 30 ಕಿಲೋಮೀಟರ್ ದೂರ ಕ್ರಮಿಸಿದ್ರೆ ಈ ಬೇಸ್ ಬ್ಲೇಡ್ ಗುಂಡು ಬರೋಬ್ಬರಿ 40 ಕಿಲೋಮೀಟರ್ಗಳಿಗೂ ಹೆಚ್ಚು ದೂರ ಕ್ರಮಿಸಿ ಶತ್ರುಗಳ ನೆಲೆಗಳ ಮೇಲೆ ಮೃತ್ಯುವಿನಂತೆ ಅಪ್ಪಳಿಸುತ್ತದೆ. ಸೊ ಇಂತಹ ಅತ್ಯಾಧುನಿಕ ಏರೋಡೈನಾಮಿಕ್ಸ್ ಪ್ರೊಪಲ್ಷನ್ ತಂತ್ರಜ್ಞಾನ ಮತ್ತು ಸಿಸ್ಟಮ್ ಇಂಜಿನಿಯರಿಂಗ್ ಅನ್ನ ಮೆಳೆಸಿ ತಯಾರಿಸುವ ಈ ತಂತ್ರಜ್ಞಾನ ಜಗತ್ತಿನ ಬೆರಳೆಣಿಕೆಯಷ್ಟು ಕಂಪನಿಗಳ ಬಳಿ ಮಾತ್ರ ಇದೆ. ಹಾಗೂ ಇಂದು ಆ ತಂತ್ರಜ್ಞಾನ ನಮ್ಮ ಹೈದರಾಬಾದ್ನಲ್ಲಿ ರೂಪುಗೊಳ್ತಾ ಇರುವುದು ಪ್ರತಿಯೊಬ್ಬ ಭಾರತೀಯನು ಹೆಮ್ಮೆ ಪಡುವ ವಿಚಾರ. ಸೊ ಗೆಳೆಯರೆ, ಈಗ ಮುಂದಿನ ಪ್ರಶ್ನೆಗೆ ಬರೋಣ. ಏಕಾಏಕಿ ಈ ಫಿರಂಗಿ ಗುಂಡುಗಳಿಗೆ ಇಷ್ಟೊಂದು ಭಾರಿ ಡಿಮ್ಯಾಂಡ್ ಬರುವುದಕ್ಕೆ ಕಾರಣವೇನು? ಗೆಳೆಯರೆ, ಇವತ್ತಿನ ಜಗತ್ತು ಒಂದು ಸೂಕ್ಷ್ಮ ಘಟ್ಟದಲ್ಲಿ ನಿಂತಿದೆ. ಇಲ್ಲಿ ಶಾಂತಿಯ ಮಾತುಗಳಿಗಿಂತ ಶಸ್ತ್ರಾಸ್ತ್ರಗಳ ಸದ್ದೆ ಹೆಚ್ಚು ಕೇಳಿಸ್ತದೆ. ಕಳೆದ 2-3 ವರ್ಷಗಳಿಂದ ನಡೆಯುತ್ತಿರುವ ರಷ್ಯಾ ಉಕ್ರೇನ್ ಯುದ್ಧವು ಜಗತ್ತಿಗೆ ಒಂದು ಕಟು ಸತ್ಯವನ್ನು ಅರಿತುಕೊಳ್ಳುವಂತೆ ಮಾಡಿದೆ. ಅದೇನೆಂದರೆ, ಯುದ್ಧ ಎಷ್ಟೇ ಆಧುನಿಕವಾದರೂ, ಡ್ರೋನ್ಗಳು ಎಷ್ಟೇ ಪ್ರಬಲವಾದರೂ ನೆಲದ ಮೇಲಿನ ಯುದ್ಧವನ್ನು ಇಂದಿಗೂ ಗೆಲ್ಲುವುದು ಆರ್ಟಿಲರಿ ಬಲದಿಂದಲೇ. ಈ ಉಕ್ರೇನ್ನ ಯುದ್ಧ ಭೂಮಿಯಲ್ಲಿ ಪ್ರತಿದಿನ ಹತ್ತಾರು ಸಾವಿರ ಫಿರಂಗಿ ಗುಂಡುಗಳನ್ನು ಮಳೆಯಂತೆ ಸುರಿಸಲಾಗ್ತಾ ಇದೆ. ಇದರ ಪರಿಣಾಮವಾಗಿ ಅಮೆರಿಕ ಮತ್ತು ನ್ಯಾಟೋ ದೇಶಗಳ ಶಸ್ತ್ರಾಸ್ತ್ರ ಉಗ್ರಾಣಗಳು ವೇಗವಾಗಿ ಬರಿದಾಗ್ತಾ ಇವೆ. ಹಾಗಾಗಿ ಇದ್ದಕ್ಕಿದ್ದಂತೆ ಇಡೀ ಪಾಶ್ಚಿಮಾತ್ಯ ಜಗತ್ತಿಗೆ ತಮ್ಮ ಬಳಿ ಆರ್ಟಿಲರಿ ಶೆಲ್ಗಳ ತೀವ್ರ ಕೊರತೆ ಇದೆ ಅನ್ನೋ ಆತಂಕ ಶುರುವಾಗಿದೆ. ಅಮೆರಿಕ ಮತ್ತು ಯುರೋಪಿಯನ್ ಕಾರ್ಖಾನೆಗಳು ದಿನದ 24 ಗಂಟೆಯೂ ಕೆಲಸ ಮಾಡ್ತಾ ಇದ್ರೂ ಬೇಡಿಕೆಗೆ ತಕ್ಕಂತೆ ಪೂರೈಸೋದಕ್ಕೆ ಸಾಧ್ಯವಾಗ್ತಾ ಇಲ್ಲ. ಮತ್ತೊಂದೆಡೆ ಆಧುನಿಕ ಯುದ್ಧ ತಂತ್ರಗಳು ಬದಲಾಗಿವೆ. ಸೇನೆಗಳಿಗೆ ಈಗ ಕೇವಲ ಹಳೆಯ ಮಾದರಿಯ ಗುಂಡುಗಳು ಬೇಡ, ಶತ್ರುವಿನ ಫಿರಂಗಿಗಳ ವ್ಯಾಪ್ತಿಗೆ ಸಿಗದಂತೆ ಬಹುದೂರದಲ್ಲಿ ನಿಂತೆ ನಿಖರ ದಾಳಿ ಮಾಡುವ ಸ್ಮಾರ್ಟ್ ಮತ್ತು ಲಾಂಗ್ ರೇಂಜ್ ಶೆಲ್ಗಳು ಬೇಕಾಗಿವೆ. ಇದೇ ಕಾರಣಕ್ಕೆ ಜಗತ್ತಿಗೆ ಈಗ ಒಬ್ಬ ಹೊಸ ಮತ್ತು ಸಮರ್ಥ ಪೂರೈಕೆದಾರನ ತುರ್ತು ಅಗತ್ಯವಿತ್ತು. ಹಾಗೂ ಆ ಪೂರೈಕೆದಾರ ಕೇವಲ ಹೈಟೆಕ್ ತಂತ್ರಜ್ಞಾನ ಹೊಂದಿದರೆ ಸಾಲದು, ಬದಲಾಗಿ ಕಡಿಮೆ ವೆಚ್ಚದಲ್ಲಿ ಬೃಹತ್ ಪ್ರಮಾಣದಲ್ಲಿ ಉತ್ಪಾದನೆ ಮಾಡುವ ಸಾಮರ್ಥ್ಯವನ್ನು ಹೊಂದಿರಬೇಕು. ಹಾಗೂ ಈ ಎಲ್ಲ ಮಾನದಂಡಗಳಲ್ಲೂ ಭಾರತದ ಸಿಗ್ಮಾ ಅಡ್ವಾನ್ಸ್ಡ್ ಸಿಸ್ಟಮ್ಸ್ 100ಕ್ಕೆ 100 ಅಂಕ ಗಳಿಸಿ ಪಾಸ್ ಆಗಿದೆ. ಗುಣಮಟ್ಟ ಮತ್ತು ಮೌಲ್ಯ ಎರಡರಲ್ಲೂ ನಾವು ಬೆಸ್ಟ್ ಅನ್ನೋದನ್ನ ಭಾರತ ಇಂದು ಜಗತ್ತಿಗೆ ಸಾರಿ ಹೇಳಿದೆ. ಗೆಳೆಯರೆ, ಡೀಲ್ನ ಅಸಲಿ ಮಹತ್ವವನ್ನು ಕೇವಲ ಒಂದು ಕಂಪನಿಯ ಆರ್ಥಿಕ ಲಾಭ ಅಂತ ಭಾವಿಸಿದ್ರೆ ಅದು ನಮ್ಮ ಮೌಢ್ಯವಾಗ್ತದೆ. ಇದು ಆತ್ಮನಿರ್ಭರ ಭಾರತ ಮತ್ತು ಮೇಕ್ ಇನ್ ಇಂಡಿಯಾದ ಆ ಶಕ್ತಿಶಾಲಿ ಮುಖ ಇವತ್ತಿಗೆ ಜಗತ್ತಿನ ಸೂಪರ್ ಪವರ್ಗಳನ್ನು ನಿಬ್ಬೆರಗಾಗಿಸಿದೆ. ಒಮ್ಮೆ ನೆನಪಿಸಿಕೊಳ್ಳಿ ಗೆಳೆಯರೆ, ನಿನ್ನೆ ಮೊನ್ನೆವರೆಗೂ ನಮ್ಮ ದೇಶದ ಹಣೆಯ ಮೇಲೆ ಆಮದುದಾರ ಅನ್ನೋ ಹಣೆ ಪಟ್ಟಿ ಇತ್ತು. ನಾವು ಆಯುಧ ಕೇಳಿದಾಗಲೆಲ್ಲ ಅಭಿವೃದ್ಧಿ ಹೊಂದಿದ ರಾಷ್ಟ್ರಗಳು ಷರತ್ತುಗಳನ್ನು ವಿಧಿಸುತ್ತಿದ್ದವು. ಆದರೆ ಇಂದು ಕಾಲ ಬದಲಾಗಿದೆ, ಕಾಲ ಚಕ್ರ ತಿರುಗಿದೆ. ಯಾವ ಅಮೆರಿಕ ತನ್ನ ಸೇನೆಗೆ ಅತ್ಯುತ್ತಮ ಶಸ್ತ್ರಾಸ್ತ್ರಗಳನ್ನು ಮಾತ್ರ ಬಳಸುತ್ತದೆಯೋ ಅದೇ ಅಮೆರಿಕನ್ ಸೇನಾಪಡೆಗಳಿಗೆ ಇಂದು ಭಾರತೀಯರು ತಮ್ಮ ತಾಯ್ನಾಡಿನಲ್ಲಿ ಆಯುಧಗಳನ್ನು ತಯಾರಿಸಿ ಕಳಿಸ್ತಾ ಇದ್ದಾರೆ. ಮೊದಲೆಲ್ಲ ರಕ್ಷಣಾ ವಲಯ ಅಂದರೆ ಕೇವಲ ಸರ್ಕಾರಿ ಸ್ವಾಮ್ಯದ ಕಾರ್ಖಾನೆಗಳು ಮಾತ್ರ ಅನ್ನೋ ವಾತಾವರಣವಿತ್ತು. ಆದರೆ ಇಂದು ಸಿಗ್ಮಾದಂಥ ಸಂಸ್ಥೆಗಳು ಭಾರತದ ಖಾಸಗಿ ವಲಯವು ಕೂಡ ಜಾಗತಿಕ ಮಟ್ಟದಲ್ಲಿ ಕಠಿಣ ಪೈಪೋಟಿ ನೀಡಬಲ್ಲದು ಅಂತ ಸಾಬೀತುಪಡಿಸಿವೆ. ಹಾಗೂ ಈ ಖಾಸಗಿ ಕಂಪನಿಗಳು ಅತ್ಯಂತ ವೇಗವಾಗಿ ನಿರ್ಧಾರಗಳನ್ನು ತೆಗೆದುಕೊಳ್ತಾವೆ, ಹೊಸ ತಂತ್ರಜ್ಞಾನಗಳನ್ನು ತ್ವರಿತವಾಗಿ ಅಳವಡಿಸಿಕೊಳ್ಳುತ್ತವೆ ಮತ್ತು ಕೆಂಪು ಪಟ್ಟಿ ಸಂಸ್ಕೃತಿಯಿಂದ ಮುಕ್ತವಾಗಿ ಕೆಲಸ ಮಾಡುತ್ತವೆ. ಗೆಳೆಯರೆ, ಉತ್ತರ ಅಮೆರಿಕಾದಿಂದ ಬಂದಿರುವ ಈ 1000 ಕೋಟಿ ರೂಪಾಯಿಗಳ ಒಪ್ಪಂದ ಒಂದು ಸ್ಪಷ್ಟ ಸಂದೇಶವನ್ನು ರವಾನಿಸುತ್ತಿದೆ. ಭಾರತ ಮತ್ತು ಪಾಶ್ಚಿಮಾತ್ಯ ದೇಶಗಳ ನಡುವಿನ ರಕ್ಷಣಾ ಸಂಬಂಧಗಳು ಈಗ ಕೇವಲ ಖರೀದಿ ಮತ್ತು ಮಾರಾಟಕ್ಕೆ ಸೀಮಿತವಾಗಿಲ್ಲ, ಬದಲಾಗಿ ಜಾಗತಿಕ ರಕ್ಷಣಾ ಪೂರೈಕೆ ಸರಪಳಿಯ ಅವಿಭಾಜ್ಯ ಅಂಗವಾಗಿ ಭಾರತ ಹೊರಹೊಮ್ಮಿದೆ ಅಂತ. ಹೈದರಾಬಾದ್ನ ಬೀದಿಗಳಿಂದ ಶುರುವಾದ ಒಂದು ಡಿಫೆನ್ಸ್ ಸ್ಟಾರ್ಟ್ಅಪ್ ಇಂದು 1000 ಕೋಟಿಯ ಒಪ್ಪಂದದೊಂದಿಗೆ ಜಾಗತಿಕ ವೇದಿಕೆಯಲ್ಲಿ ಸಿಂಹದಂತೆ ಗರ್ಜಿಸುತ್ತಿದೆ. ಹಾಗೂ ಇದು ಕೇವಲ ಒಂದು ಕಂಪನಿಯ ಗೆಲುವಲ್ಲ, ಬದಲಾಗಿ ತಂತ್ರಜ್ಞಾನ, ಕಠಿಣ ಪರಿಶ್ರಮ ಮತ್ತು ಸ್ವದೇಶಿ ಸಾಮರ್ಥ್ಯದ ಮೇಲೆ ನಂಬಿಕೆ ಇಟ್ಟ ಪ್ರತಿಯೊಬ್ಬ ಭಾರತೀಯನ ಗೆಲುವು. ಸಿಗ್ಮಾ ಕಂಪ್ನಿಯ ಈ ಸಾಧನೆ ನಮ್ಗೆಲ್ರಿಗೂ ಸ್ಪಷ್ಟವಾಗಿ ತೋರಿಸಿಕೊಟ್ಟಿದೆ. ಬೇಸ್ ಬ್ಲೇಡ್ನಂತಹ ಅತ್ಯಂತ ಸಂಕೀರ್ಣ ಹೈಟೆಕ್ ಮತ್ತು ಮಾರಕ ಶಸ್ತ್ರಾಸ್ತ್ರಗಳು ಕೂಡ ಈಗ ಮೇಕ್ ಇನ್ ಇಂಡಿಯಾ ಆಗಬಲ್ಲವು. ಗೆಳೆಯರೆ, ನೆನಪಿರಲಿ, ಇದು ಕೇವಲ ಆರಂಭ ಅಷ್ಟೇ. ಅಸಲಿ ಕತೆ ಇನ್ನು ಮುಂದಿದೆ. ಮುಂಬರುವ ದಿನಗಳಲ್ಲಿ ಕೇವಲ ಫಿರಂಗಿ ಗುಂಡುಗಳಷ್ಟೇ ಅಲ್ಲ, ಭಾರತದಲ್ಲಿ ಸಂಪೂರ್ಣವಾಗಿ ತಯಾರಾದ ಯುದ್ಧ ವಿಮಾನಗಳು, ಅತ್ಯಾಧುನಿಕ ಟ್ಯಾಂಕುಗಳು ಮತ್ತು ಜಗತ್ತೇ ನಡುಗುವಂಥ ಕ್ಷಿಪಣಿಗಳು ಕೂಡ ಇದೇ ರೀತಿ ಜಗತ್ತಿನ ಮೂಲೆ ಮೂಲೆಗೆ ರಫ್ತಾಗುವುದನ್ನು ನಾವು ಮತ್ತು ನೀವು ಕಣ್ತುಂಬಿಕೊಳ್ಳಲಿದ್ದೇವೆ. ಭವಿಷ್ಯದ ಯುದ್ಧಗಳನ್ನು ಗೆಲ್ಲುವ ಅಸ್ತ್ರಗಳು ಈಗ ಭಾರತದ ಮಣ್ಣಿನಲ್ಲಿ ಭಾರತೀಯರ ಕೈಯಿಂದ ರೂಪುಗೊಳ್ಳುತ್ತಿವೆ. ಹಾಗೇನೆ ಇಲ್ಲಿ ನಿಮಗೆ ಒಂದು ಪ್ರಶ್ನೆ, ಈಗಿನ ಈ ರಫ್ತಿನ ವೇಗವನ್ನು ನೋಡಿದರೆ 2030 ವೇಳೆಗೆ ನಮ್ಮ ಭಾರತವು ಜಗತ್ತಿನ ಟಾಪ್ 5 ರಕ್ಷಣಾ ರಫ್ತುದಾರ ರಾಷ್ಟ್ರಗಳ ಪಟ್ಟಿಗೆ ಸೇರ್ಪಡೆಯಾಗಲಿದೆ.
ಹೌದು ಎನ್ನುವುದಾದರೆ ಸಿಗ್ಮಾದಂತಹ ಸ್ವದೇಶಿ ಖಾಸಗಿ ಕಂಪನಿಗಳಿಗೆ ಸರ್ಕಾರದ ಕಡೆಯಿಂದ ಇನ್ನಷ್ಟು ಪ್ರೋತ್ಸಾಹ ಮತ್ತು ರಿಯಾಯಿತಿಗಳು ಸಿಗಬೇಕಲ್ಲವೇ? ಅದು ಏನಿರಲಿ, ನಿಮ್ಮ ಅಮೂಲ್ಯವಾದ ಅಭಿಪ್ರಾಯವನ್ನು ಹೌದು ಅಥವಾ ಇಲ್ಲ ಅನ್ನೋದ್ರ ಮೂಲಕ ಕಮೆಂಟ್ ಬಾಕ್ಸ್ನಲ್ಲಿ ನಮಗೆ ತಿಳಿಸಿ. ಯಾಕಂದರೆ ನಿಮ್ಮ ಒಂದೊಂದು ಕಮೆಂಟ್ ಕೂಡ ನಮಗೆ ಮತ್ತಷ್ಟು ಆಳವಾದ ರಕ್ಷಣಾ ವಿಶ್ಲೇಷಣೆಗಳನ್ನು ತರುವುದಕ್ಕಾಗಿ ಸ್ಫೂರ್ತಿ ನೀಡುತ್ತದೆ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಮತ್ತು ಇಂತಹ ಅತ್ಯುತ್ತಮ ಹಾಗೂ ಹೆಮ್ಮೆಯ ರಕ್ಷಣಾ ವಿಶ್ಲೇಷಣೆಗಾಗಿ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯದಿರಿ. ಸಿಗೋಣ ಮುಂದಿನ ಮತ್ತೊಂದು ಇಂಟ್ರೆಸ್ಟಿಂಗ್ ಮಾಹಿತಿಯೊಂದಿಗೆ. ವಂದೇ ಮಾತರಂ. ಭಾರತ್ ಮಾತಾ ಕಿ ಜೈ.